ಒಳ್ಳೆ ಫಾರಿನ್ ಕಂಟ್ರಿ ಇದ್ದಂಗಿದೆ ಇದು ನೋಡಿ. ಇದು ಟರ್ಮಿನಲ್ 1. ಗುರು ನೀವು ನೋಡ್ಬೋದು ಟರ್ಮಿನಲ್ 2 ಅಲ್ಲಿ ಎಷ್ಟು ಸಕ್ಕತ್ತ ಮಾಡಿದ್ದಾರೆ. ಇದೆ ಒಳ್ಳೆ ಮೋಡ ಇದೆ ನೋಡಿ. ಮೋಡ ಒಳಗಡೆ ಫ್ಲೈಟ್ ಹೋಗ್ತಾ ಇದೆ, ಏನೂ ಕಾಣಿಸ್ತಾನೆ ಇಲ್ಲ. ಇವರೇ ನಮ್ಮ ಡ್ರೈವರ್. ಹಾಯ್ ಫ್ರೆಂಡ್ಸ್, ಇವಾಗ ನಾವಿದ್ದೀವಿ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್. ನೋಡಿ ಆಚೆ ಕಡೆಯಿಂದನೇ ಈ ಥರ ಒಂದು ಒಳ್ಳೆ ಸ್ಟ್ಯಾಚು ಮಾಡಿದ್ದಾರೆ. ಸೊ ಒಂದೊಳ್ಳೆ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಇದು ಬಂದು ಏರ್ಪೋರ್ಟಲ್ಲಿ ನಿಮಗೆ ಇದು ಡೊಮೆಸ್ಟಿಕಲ್ ಏರ್ಪೋರ್ಟ್ ಬರುತ್ತೆ. ಟರ್ಮಿನಲ್ 1, ಟರ್ಮಿನಲ್ 2 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿದೆ. ಸೊ ನಂದು ಬರ್ತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರುತ್ತೆ ಫ್ಲೈಟು. ಸೊ ಇವಾಗ ಡೊಮೆಸ್ಟಿಕ್ ಬುಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಡೊಮೆಸ್ಟಿಕ್ ಅಂದರೆ ಇದು ಇಂಟರ್ನ್ಯಾಷನಲ್ಲೇ, ಬಟ್ ಟರ್ಮಿನಲ್ 1 ಓಲ್ಡ್ ಏರ್ಪೋರ್ಟು. ಓಕೆನಾ. ಇದು ಪಾರ್ಕಿಂಗು ನೀವು ನೋಡ್ತಾ ಇದ್ದೀರಲ್ಲ. ಸೊ ಇದು ಪಾರ್ಕಿಂಗ್ P4 ಅಂತ ಅಂದ್ಬಿಟ್ಟು ಒಳ್ಳೆ ವ್ಯೂ ಇದೆ ತೋರ್ಸೋಕ್ಕೆ. ಫ್ಲೈಟ್ಗೆ ಟೈಮ್ ಆಗ್ಬಿಟ್ಟಿದ್ದೀರಿ, ಇನ್ನು 50 ನಿಮಿಷ ಇದೆ. ಹಂಗಾಗಿ ಓಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ನೀವು, ಒಳ್ಳೆ ಫಾರಿನ್ ಕಂಟ್ರಿ ಇದ್ದಂಗಿದೆ ಇದು. ನೋಡ್ತಾ ಇದ್ರೆ ನಮ್ಮ ಬೆಂಗಳೂರು ಸಿಟಿನೂ ಇದೇ ಥರ ಡೆವಲಪ್ಮೆಂಟ್ ಆಗಿಬಿಟ್ರೆ ತುಂಬ ಖುಷಿ ಆಗುತ್ತೆ ನಮಗೆ. ಏರ್ಪೋರ್ಟ್ ಮಾತ್ರ ಚೆನ್ನಾಗಿ ಮಾಡೋರೆ ನೋಡಿ. ಇಲ್ಲಿ ಮೆಟ್ರೋ ಬರ್ತಾ ಇದೆ. ಮೆಟ್ರೋ ರೋಡು ಆ ಕಡೆ ರೋಡು ಎಷ್ಟು ಸಗದ ಮಾಡಿದ್ದಾರೆ ನೋಡ್ರಿ. ನಿಮ್ಗೆ ಅಲ್ಲಿ ಕಾಣಿಸ್ತಿರೋದು ಟರ್ಮಿನಲ್ 2. ಟೈಮ್ ಆಗ್ಬಿಟ್ಟಿದೆ, ಬೇಗ ಹೋಗ್ಬೇಕು. ಬೋರ್ಡಿಂಗ್ ಪಾಸ್ ತಗೊಳ್ಳೋದಕ್ಕೆ ಕೊಡ್ತಾ ಇದ್ದೀನಿ. ಗ್ರೂಪ್ ಬೋರ್ಡಿಂಗ್ ಪಾಸ್ ಕೊಡೋಣ ಅಂತಂದರು. ಸೊ ಆದರೂ ರಿಕ್ವೆಸ್ಟ್ ಮಾಡಿ ತೊಗೊಂಡೆ, ಯಾಕೆಂದರೆ ಟೈಮ್ ಆಗ್ಬಿಟ್ಟಿತ್ತು. ಇನ್ನು 50 ನಿಮಿಷ ಇದೆ. ಸೊ ಒಳಗಡೆ ನೋಡ್ತಾ ಇರಲ್ಲ, ಫುಲ್ಲು ದೊಡ್ಡದಿದೆ. ಓಡ್ತಾ ಇದ್ದೀನಿ. ಫ್ಲೈಟ್ ಡಿಲೇ ಆಗ್ಬಿಟ್ಟಿದೆ ರೀ. ಆದರೂ ಈ ಒನ್ ಅವರ್ ಮುಂಚೆ ಇರ್ಬೇಕು ರೀ. 1 ಅವರ್ ಅಂದರೆ 2 ಅವರ್ ಮುಂಚೆ ಇರಬೇಕು. ಸೊ ಬೆಸ್ಟು ಫ್ರೆಂಡ್ಸ್. ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಮುಗೀತು. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗು ಆಯಿತು. ಸೊ ನಮ್ಮ ಫ್ಲೈಟ್ಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಇನ್ನು 10 ನಿಮಿಷ ಇದೆ. ಓಕೆ, ತೊಂದರೆ ಇಲ್ಲ. ಈ ಸೆಕ್ಯೂರಿಟಿ ಚೆಕ್ಕಿಂಗ್ ಮುಗಿದ್ರೆ ಮುಗ್ದಂಗೆ ರೀ. ಇನ್ನು 5 ನಿಮಿಷಕ್ಕೆ ಅಲ್ಲಿ ಹೋಗ್ಬೋದು, ತೊಂದರೆ ಇಲ್ಲ. ಎಲ್ಲ ಒಳಗಡೆ ಎಂಟ್ರಿ ಆಗ್ತಾ ಇರ್ತಾರೆ. ನೋಡ್ತಾ ಇದ್ರಲ್ಲ ನೀವು ಏರ್ಪೋರ್ಟು. ಈಗಿದ್ವಿ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಸೊ ಫುಲ್ ಎಲ್ಲ ನೀಟಾಗಿ ಒಳಗಡೆ ಹಿಂಗಿರುತ್ತೆ. ಸೊ ನೀವು ಅಲ್ಲಿ ಕಾಣ್ತಿದ್ದಲ್ಲ ಆ ಕೌಂಟ್ರು, ಅಲ್ಲಿಗೆ ಬಂತು ಅಂದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ 2 ರೂಪೀಸ್ಗೆ ನಿಮಗೆ ಡೊಮೆಸ್ಟಿಕ್ ಅಲ್ಲ ಅಂದರೆ 2 ರೂಪಾಯಿ ಕೊಟ್ಟರೆ ನಿಮಗೆ ಅನ್ಲಿಮಿಟೆಡ್ ಫುಡ್ ಇರುತ್ತೆ. ಸೊ ಅಲ್ಲಿಗೆ ನಂಗೆ ತೋರ್ಸೋಕ್ಕೆ ಟೈಮ್ ಇಲ್ಲ, ಬೇಜಾರು ಮಾಡ್ಕೊಂಬೇಡಿ. ಸೊ ಹಿಂಗಾಗಿದೆ, ಈಗ ಅರ್ಜೆಂಟ್ ಇದೆ. ಸೊ ನೆಕ್ಸ್ಟ್ ಸಿಗೋಣ, ಫ್ಲೈಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ಇಲ್ಲೆಲ್ಲ ಸೇಮು. ಇಲ್ಲಿ ನೋಡಿ 33, 31 ಹಿಂಗೆ ಬೋರ್ಡ್ ಹಿಂಗೆ ಇರುತ್ತೆ. ಸೊ ನಾವು ಹೋಗ್ಬೇಕಾಗಿರೋದು 21. ಸೊ 21 ಆಲ್ಮೋಸ್ಟ್ ಇನ್ನೂ ಅಲ್ಲಿ ಹೋಗ್ಬೇಕು ಅನಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಹೋಗ್ತಾ ಇದ್ದೀವಿ ಈಗ. ನೀವು ಈಸಿಯಾಗಿ ಗೊತ್ತಾಗುತ್ತೆ, ನೀವೆಲ್ಲ ಬಂದರೆ ಇಲ್ಲಿ ಏನು ಟೆನ್ಷನ್ ತೊಗೊಳಂಗಿಲ್ಲ. ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲ ಹೆಂಗೆ ಹೋಗ್ಬೇಕು ಏನು ಅಂತಂದ್ಬಿಟ್ಟು. ನೋಡಿ ಅಲ್ಲಿ ಫ್ಲೈಟ್ಗಳು ನಿಂತಿರ್ತವೆ, ಅಲ್ಲಿ ಕಾಣಿಸ್ತಿದೆ ಇಲ್ಲೋ ಗೊತ್ತಿಲ್ಲ ನಿಮಗೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಫ್ಲೈಟು, ಝೂಮ್ ಮಾಡೋಕ್ಕೆ ತೋರಿಸ್ತೀನಿ. ಸೊ ಇಲ್ಲಿ ಬಂದಿದ್ದೀವಿ. ಸೊ ಅಂದರೆ ಬಸ್ ಸ್ಟಾಪ್ ಇದ್ದಂಗೆ, ಟೆನ್ಷನ್ ತೊಗೊಳಂಗಿಲ್ಲ, ಈಸಿಯಾಗಿ ಗೊತ್ತಾಗುತ್ತೆ ನಿಮ್ಗೆ ಹೋಗೋದಕ್ಕೆಲ್ಲ. ಸೊ ಇವಾಗ ನಮ್ಮದು ಗೇಟ್ ನಂಬರ್ ಬಂದು 21. ಸೊ 21 ಕೆಳಗಡೆ ಬರುತ್ತೆ. ಸೊ 100% ಅಲ್ಲಿ ಹೋಗ್ತಾ ಇದ್ದೀವಿ. 7:50ಗೆ ಇರೋದು ಫ್ಲೈಟು. ಆಲ್ರೆಡಿ 7:15 ಆಯಿತು. ಇನ್ನು 20 ನಿಮಿಷ ಇದೆ. ಒಳಗಡೆ ಬೋರ್ಡಿಂಗ್ ಪಾಸ್ ಕೊಡೋಲ್ಲ ಅಂತಂದ್ರು. ಆದರೂ ಏನೇನೋ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಮುಂಚೆ ಬಂದರೆ ಒಂದು 2 ಮುಂಚೆನೇ ಬನ್ನಿ. ಎಷ್ಟು ಫುಲ್ಲು ಡಿಲೇ ಆಯಿತು. ಸದ್ಯ ಲಾಸ್ಟು ನಮಗೆ ಕಾಯ್ತಾಯಿದ್ರು. ಸೊ ಹಂಗೆ ಹಿಂಗೆ ಮಾಡಿ ಬಂದ್ವಿ ಫೈನಲಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಯಾರೇ ಆಗಲಿ ಸ್ವಲ್ಪ ಬೇಗ ಬನ್ನಿ, ಒಳ್ಳೆಯದು, ಟೈಮ್ ಇರುತ್ತೆ. ಸೊ ನಾವು ಲಾಸ್ಟ್ ನಾವಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ನೋಡಿದ್ರಲ್ಲ, ಹೊಡಿ ಸುಸ್ತಾಗೋಯ್ತು. ಸೊ ಮೈಕು ಗೀಕು ಏನೂ ಹಾಕೋಕ್ಕಾಗಲಿಲ್ಲ. ಹೆಂಗೆ ವೀಡಿಯೋ ಮಾಡಬೇಕು ಅಂದ್ಕೊಂಡೆ. ಸೊ ಇದನ್ನು ಮಾಡೋಕ್ಕಾಗಿಲ್ಲ. ಬರ್ತಾ ನನಗೆ ನೆಕ್ಸ್ಟು ಬರೋ ಪ್ಲೇಸಿಂದ ಸ್ವಲ್ಪ ಟೈಮ್ ಬೇಗ ಬಂದು ಅಲ್ಲಿ ವೀಡಿಯೋ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಬಂದರೆ ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು. ನೋಡ್ತಾ ಇದ್ದೀರಲ್ಲ ಇವರೇ, ಎಲ್ಲನೂ ಒಳ್ಳೆ ಬಸ್ ನಿಲ್ಸಂಗೆ ನಿಲ್ಸ್ಬಿಟ್ಟವ್ರೆ. ಸೊ ಇದು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾವ್ರೆ ಇವಾಗ. ಸೊ ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ಲೈಟ್ಗಳು ಜಾಸ್ತಿ ಇದ್ದಾವೆ. ಸೊ ಹೋಗ್ತಾ ನಿಮಗೆ ಈವ್ನಿಂಗು ಸ್ವಲ್ಪ ಜಾಸ್ತಿ ಇರುತ್ತೆ ಫ್ಲೈಟ್ಸು. ಅದು ಬಿಟ್ಟರೆ ಆಫ್ಟರ್ನೂನ್ ಸ್ವಲ್ಪ ಅಷ್ಟೊಂದು ಫ್ಲೈಟ್ ಇರೋಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಹಾಯ್
ನನ್ನ ಜೊತೆಗೆ ಒಬ್ಬ ನನ್ನ ಫ್ರೆಂಡ್ ಬಂದಿದ್ದಾನೆ. ಸೊ ಅವನ ಕೈಲಿ ವಿಡಿಯೋ ಮಾಡಿಸ್ತಾ ಇದ್ದೀನಿ. ಯಾರು ಬರ್ತಾರೆ ನನ್ನ ಜೊತೆಗೆ? ನನ್ನ ಫ್ರೆಂಡು ಅಲ್ಲಾಡ್ಕೊಳ್ಳೋ ಕ್ಯಾಮ್ರಾ ಕಣ. ಅದು ಹತ್ತು ವರ್ಷ ಓಕೆ, ಫೈನಲ್ ಆಗಿ ಬಂದು ಕೂತಿದ್ದೀನಿ. ಫುಲ್ಲು ರಶ್ ಇದೆ. ಎಲ್ಲಿ ಹೋಗ್ತೀನಿ ಏನೋ ಅಂತ ನೆಕ್ಸ್ಟ್ ಹೇಳ್ತೀನಿ. ಫೈನಲ್ ಆಗಿ ಟೇಕ್ ಆಫ್ ಆಗ್ತಾ ಇದೆ ಫ್ಲೈಟು. ಫ್ಲೈಟು ಟೇಕ್ ಆಫ್ ಆಗ್ತಿದೆ, ತೋರಿಸ್ತೀನಿ ನೋಡಿ ಹೆಂಗೆ. ಟೇಕ್ ಆಫ್ ಆಗ್ತಾ ಇದ್ದೀನಿ. ಟೇಕ್ ಆಫ್ ಆಗ್ತಾ ಇದೆ. ನಮ್ಮ ಹರೀಶ್ ಸಾರ ನೋಡಿದ್ದೀರಾ? ಮೂವಿ ಡೈರೆಕ್ಟ್ರು, ಮೂವಿ ಹೀರೋ ಕಂಡ್ರಿ. ಒಂದು ಲಿಂಕ್ ಏನಾದ್ರು ಬಿಟ್ಟಿದ್ರೆ ಲಿಂಕ್ ಕೊಡ್ತೀನಿ ಯೂಟ್ಯೂಬಲ್ಲಿ ನೋಡಿ. ಫ್ಲೈಟಲ್ಲಿ ವಾಶ್ರೂಮ್ ಹೆಂಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನೋಡಿ, ವಾಶ್ರೂಮ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಕ್ಯೂರಿಯಾಸಿಟಿ. ಚಿಕ್ಕ ಜಾಗ ರೀ, ಇಷ್ಟೇ ಏನಿಲ್ಲ, ಇಷ್ಟೇ ವಾಶ್ರೂಮು ಫ್ಲೈಟಲ್ಲಿ. ಚಿಕ್ಕದು ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇರಲ್ಲ ಹ್ಯಾಂಡ್ ವಾಶ್. ನೀರು ಬರುತ್ತೆ ತಣ್ಣಕ್ಕೆ. ಇಷ್ಟೇ ಫ್ಲೈಟಲ್ಲಿ ಇರೋವಂಥ ವಾಶ್ರೂಮ್ ನೋಡ್ತಾ ಇದ್ರಲ್ಲ, ಇಷ್ಟೇ ಚಿಕ್ಕ ಜಾಗ, ಒಬ್ಬರು ಕೂರ್ಬೋದು ಅಷ್ಟೇ. ಅಷ್ಟು ಚಿಕ್ಕದು, ತುಂಬ ಚಿಕ್ಕದಿದೆ, ಇಕ್ಕಟ್ಟು ಅನಿಸುತ್ತೆ. ಸಾರಿ, ಫೈನಲ್ ಆಗಿ ಬಂದಿದೆ ಏರ್ಪೋರ್ಟು. ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ ನಮಗೆ ಕರ್ಕೊಂಡು ಹೋಗ್ತಿದ್ದಾರೆ ಈಗ ಬಸ್ಸು ನೋಡಿ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಈಗ. ಇಲ್ಲಿಂದ ಬಸ್ಸು ಆ ಕಡೆಯಿಂದ ಹೋದ್ರೆ ಅಲ್ಲಿ ಇಳಿಬೋದಾಗಿತ್ತು. ಸೊ ಈಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಫೈನಲ್ ನೀವು ನೋಡಿದ್ರಲ್ಲ, ಇಷ್ಟೇ ಒಂದು 40-45 ನಿಮಿಷ ಜರ್ನಿ. ನೀವು ಏನೇ ಇದ್ರೂ ಆರಾಮಾಗಿ ಬರ್ಬೋದು. ಫ್ಲೈಟ್ ಅಂದರೆ ಹಂಗೆ ಹಿಂಗೆ ಅನ್ಕೋತಾರೆ, ಯಾವುದೂ ಇಲ್ಲ ರೀ, ಈಸಿಯಾಗಿ ಬರ್ಬೋದು, ಏನೂ ತೊಂದರೆ ಇಲ್ಲ. ಯಾರು ತಲೆ ಕೆಡ್ಸ್ಕೊಂಬೇಡಿ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಆರಾಮಾಗಿ ಬನ್ನಿ. ಓಕೆನಾ? ಬನ್ನಿ, ಹಂಗೆ ತೋರಿಸ್ತೀನಿ ಬ್ಯಾಕ್ಗ್ರೌಂಡ್ ಯಾವ ಏರ್ಪೋರ್ಟ್ ಏನು ಅಂತ ತೋರಿಸ್ತೀನಿ. ನಿಮ್ಮ ಎಲ್ರಿಗೋಸ್ಕರ ವೀಡಿಯೋ ಮಾಡಬೇಕು ಅಂದರೆ ಬಂದಿರೋದು. ನನಗೂ ಒಂದು ಸ್ವಲ್ಪ ಲಾಂಗ್ ದಿನ ಬ್ರೇಕ್ ಕೊಟ್ಟಿದ್ದೆ ಫ್ಲೈಟಲ್ಲಿ ಓಡಾಡಿ. ಸೊ ಹಂಗಾಗಿ ತುಂಬ ಸಲ ಓಡಾಡಿದ್ರು ವೀಡಿಯೋ ಮಾಡ್ತಾ ಇರಲಿಲ್ಲ, ಜಾಸ್ತಿ ಆಗ್ತಾ ಇರಲಿಲ್ಲ. ಸೊ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಒಂದು ವೀಡಿಯೋ ಮಾಡೋಣ ಅಂತಲೇ ಬಂದೆ. ಸೊ ನೀವು ಒಂದಲ್ಲ, ಇದು ಇಂಟರ್ನ್ಯಾಷನಲ್ ಫ್ಲೈಟು. ಇಷ್ಟೇ ಫ್ಲೈಟು ಅಂತ ಏನೂ ಇಲ್ಲ, ಆರಾಮಾಗಿ ಬಸ್ ಇದ್ದಾಗೇ ಬರ್ಬೋದು, ಹೋಗ್ಬೋದು, ದುಡ್ಡಿರ್ಬೇಕಷ್ಟೇ. ಏರ್ಪೋರ್ಟು ಒಳಗಡೆಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಈಗ. ಸೊ ನೀವೇ ನೋಡ್ತಾ ಇದ್ದೀರಾ, ಮೈಕು ಏನೂ ಹಾಕೊಳಕ್ಕಾಗಲಿಲ್ಲ. ಸೊ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ
ಸೊ ನೀವು ನೋಡ್ತಾ ಇರ್ಬೋದು. ನಿಮಗೆ ಹೋಗೋದಕ್ಕೆ ಬರೋದಕ್ಕೆ ಯಾವುದು ಕನ್ಫ್ಯೂಸನ್ ಆಗಲ್ಲ. ಸೊ ನಾವು ಈ ಥರ ಈಗ ಎಕ್ಸಿಟ್ ಆಗಬೇಕಾದ್ರೆ ನೋಡಿ ಹಿಂಗೆ ಬಂದರೆ ನಿಮ್ಗೆ ಯಾವುದೇ ರೀತಿ ಲಗೇಜ್ ಇರ್ಬೋದು. ಸೊ ಇಲ್ಲಿ ಬಂದಿರುತ್ತೆ. ಸೊ ಲಗೇಜ್ಗಳು ನೋಡ್ಬೋದು, ನೀವು ಹಾಕಿದ್ದೀರ ಅಲ್ಲಿ ಲಗೇಜು 2, ಲಗೇಜ್ 1, ಲಗೇಜ್ 3 ಅಂತ. ಸೊ ಹಂಗಿರುತ್ತೆ. ಇಲ್ಲಿ ನೀವು ಲಗೇಜ್ಗಳನ್ನ ಕನೆಕ್ಟ್ ಮಾಡಿಕೊಂಡು ಹಾಗೆ ಕಂಟಿನ್ಯೂ ಮಾಡ್ಬೋದು ನಿಮ್ಮ ಜರ್ನಿಗೆ. ಸೊ ನೀವು ನೋಡ್ತಾ ಇದ್ರಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ರೀ, ಅದೊಂದು ಹೇಳ್ಬೋದು ನಾನು. ಫ್ಲೈಟ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಏರ್ಪೋರ್ಟು. ಸೊ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್ ಅಂತ ಅನ್ಬೋದು. ನಮ್ಮ ಬೆಂಗಳೂರಲ್ಲೂ ಬಸ್ ಸ್ಟ್ಯಾಂಡ್ಗಳೆಲ್ಲ ಹಿಂಗೆ ಆಗ್ಬಿಟ್ರೆ ನಮ್ಮ ಇಂಡಿಯಾದಲ್ಲಿ ಫುಲ್ಲು ಎಷ್ಟು ಚೆನ್ನಾಗಿರುತ್ತಲ್ವ. ನೀಟಾಗಿ ಮೇಂಟೈನ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನೆಲ್ಲ ಇದೇ ಥರ ಮೇಂಟೈನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ಆಚೆ ಕಡೆ ಬಂದೆ ನೋಡಿ, ಏರ್ಪೋರ್ಟ್ ನೋಡಿ ತುಂಬ ಚೆನ್ನಾಗಿ ಆಚೆ ಕಡೆ ಎಲ್ಲ ಇದು ಮಾಡಿದ್ದಾರೆ. ಇಲ್ಲೇನೇನೋ ಸಕಲಾಗಿ ಸ್ಟ್ಯಾಚು ಎಲ್ಲ ಮಾಡಿದ್ದಾರೆ ರೀ. ಮಕ್ಳುಗಳಿಗೆ ನೋಡೋಕೆ ಚೆನ್ನಾಗಿರುತ್ತೆ. ಸೊ ಒಳ್ಳೆ ವ್ಯೂ, ಒಳ್ಳೆ ಇದು. ಏರ್ಪೋರ್ಟ್ ಹೆಂಗಿದೆ ಅಂತ ನೋಡಿ, ಅಲ್ಲೆಲ್ಲ ಯಾವ ರೀತಿ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ. ಆಲ್ಮೋಸ್ಟ್ ನಿಮಗೆ ನಾನು ವಾಯ್ಸ್ ಕೇಳಿಸ್ತಿದೆ ಅಲ್ವಾ ಗೊತ್ತಿಲ್ಲ, ಯಾಕಂದರೆ ನಾನು ಮೈಕ್ ಹಾಕ್ಕೊಳಕ್ಕಾಗಲಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಈಗ ಗಾಡಿ ಬುಕ್ ಮಾಡಿದ್ದೀನಿ. ಸೊ ಗಾಡಿ ಬರುತ್ತಿಲ್ಲ ಈಗ. ಓಕೆ, ಏರ್ಪೋರ್ಟ್ ಔಟ್ಸೈಡ್ ಪಾರ್ಕಿಂಗು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಹೊಸ ಏರ್ಪೋರ್ಟ್ ಅಂತ ಇದು. ಸೊ ಚೆನ್ನಾಗಿ ಆಗಿದೆ. ಯಾವ ಏರ್ಪೋರ್ಟು ಅಂತ ಎಲ್ಲರಿಗೂ ಕುತೂಹಲ ಆಗ್ತಿರ್ಬೋದು. ಕುತೂಹಲ ಹಂಗೆ ಇರಲಿ ರೀ, ಹೇಳ್ಬಿಟ್ರೆ ಮಜಾ ಹೋಗ್ಬಿಡ್ತದು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಏರ್ಪೋರ್ಟ್ ಪಾರ್ಕಿಂಗ್ ಔಟ್ಸೈಡು ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಇವಾಗ ಮಾಡ್ತಿರೋಂಥ ಏರ್ಪೋರ್ಟ್ಗಳಾಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದಾರೆ. ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ರೈಲ್ವೆ ಸ್ಟೇಷನ್ ಆಗಿರ್ಬೋದು ಎಲ್ಲ ಸ್ವಲ್ಪ ಬಂದಿದೆ. ಇವಾಗ ಹೋಗಿ ಕುತ್ಕೊತೀನಿ, ಸಿಗೋಣ ನೆಕ್ಸ್ಟು. ಇವರೇ ನಮ್ಮ ಡ್ರೈವರ್. ಏರ್ಪೋರ್ಟ್ ಇದೆ. ಸೊ ಅದನ್ನು ತೋರಿಸೋಣ ಅಂತ ಆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಫ್ಲೈಟ್ ಅಲ್ಲಿಂದನೇ ಬುಕ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇದ್ರಲ್ಲ, ಆ ಏರ್ಪೋರ್ಟ್ಗೆ ಹೋಗುವಂಥ ರೋಡು ಹೆಂಗಿದೆ ನೋಡಿ. ಇದು ಬಂದು ಹೊಸ ಫ್ಲೇವರ್ ಮಾಡಿರೋದು. ರೀಸೆಂಟಾಗಿ ಒಂದು 1 ಇಯರ್ ಆಯ್ತೇನೋ ನೋಡಿ, ಇನ್ನೂ ನಡೀತಾನೆ ಇದೆ ವರ್ಕು. ಒಳ್ಳೆ ವ್ಯೂ ಥರ ಸಖತ್ತಾಗಿ ಮಾಡಿದ್ದಾರೆ ಇಲ್ಲಿ ಫ್ಲೇವರ್ ಇದು. ಸೊ ನೀವೇನು ನೋಡ್ತಾ ಇದ್ದೀರಾ ಅದು ಹಳೆ ಫ್ಲೇವರು, ಇದು ಹೊಸ ಫ್ಲೇವರು. ಸೊ ನೋಡಿ, ಸೊ ಇದು ಹಳೆ ಏರ್ಪೋರ್ಟು. ಸೊ ಹಂಗಾಗಿ ಇಲ್ಲಿ ಯಾರೂ ಜನ ಅಷ್ಟು ಬರಲ್ಲ. ಇಂಟರ್ನ್ಯಾಷನಲ್ಲು ಆ್ಯಂಡ್ ಡೊಮೆಸ್ಟಿಕ್ ಎರಡೂ ಇದೆ. ಸೊ ನಿಮಗೆ ಫಸ್ಟ್ ಇದ್ದಿದ್ದು ಇಲ್ಲೇನೆ ಎಲ್ಲ, ಅಂದರೆ ಇಂಟರ್ನ್ಯಾಷನಲ್ ಡೊಮೆಸ್ಟಿಕ್ ಎರಡೂ ಇತ್ತು. ಸೊ ಇವಾಗ ಏನಾಗಿದೆ, ಇಂಟರ್ನ್ಯಾಷನಲ್ ಅಂತ ಬೇರೆ ಏರ್ಪೋರ್ಟು ಎಲ್ಲ ಇದಾಗಿದೆ. ಸೊ ಅವೆಲ್ಲ ತೋರಿಸೋದಲ್ಲ ಆ ಏರ್ಪೋರ್ಟು. ಇಲ್ಲೂ ಬರ್ತವೆ ಫ್ಲೈಟು, ಸ್ವಲ್ಪ ಕಮ್ಮಿ ಬರುತ್ತೆ. ಸೊ ಹಂಗಾಗಿ ಸೊ ನೀವೇನು ನೋಡ್ತಾ ಇದ್ದೀರಾ, ಇವಾಗ ಇಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ಎಲ್ಲ ಮುಗೀತು. ಸೊ ಇದು ಓಲ್ಡ್ ಏರ್ಪೋರ್ಟು ಇರುವಂಥ ಒಳಗಡೆ ಸೆಕ್ಯೂರಿಟಿ ಜಾಗ. ಸೊ ಇವಾಗ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಬಂದರೆ ನಿಮಗೆ ಈ ಗೇಟ್ ನಂಬರ್ ಎಲ್ಲಿರುತ್ತೆ ಏನು ಅಂತ ತೋರಿಸ್ತಾರೆ. ಸೊ ಇದಿರುತ್ತೆ ಇಲ್ಲೆಲ್ಲ ಗೇಟ್ ನಂಬರು ಯಾವ ರೀತಿ ಇದೆ ಏನೋ. ಜನ ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಾ ಕೂತಿದ್ದಾರೆ ಫ್ಲೈಟ್ಗಳಿಗೆ, ನೀವು ನೋಡ್ತಾ ಇರ್ಬೋದು. ಒಟ್ನಲ್ಲಿ ತುಂಬ ಜನ ಇದ್ದಾರೆ ಇಲ್ಲೂ, ನೋ ಪ್ರಾಬ್ಲಮ್. ಹಳೇ ಏರ್ಪೋರ್ಟು. ಸೊ ನೋಡಿದ್ದೀರಾ, ಇಲ್ಲಿಂದ ಫ್ಲೈಟು ಟೇಕ್ ಆಫ್ ಆಗೋದಕ್ಕೆ ರೆಡಿ ಇದೆ. ಸೊ
ನೋಡ್ತಾ ಇದ್ದಾರಲ್ಲ, ಇದು ಬಂದು ಸಮುದ್ರ. ಇವಾಗ ನಾವು ಸಮುದ್ರ ಮೇಲೆ ಹಾರಾಡ್ತಾ ಇದ್ದೀವಿ. ಪ್ಯಾರಾಶೂಟಲ್ಲಿ ಹಾರಾಡಿದ್ದೆ, ಸೊ ಫ್ಲೈಟಲ್ಲಿ ವಿಮಾನದಲ್ಲಿ ಹಾರಾಡ್ತಾ ಇದ್ದೀನಿ. ಇದೇನು ಹೊಸ್ತಲ್ಲ, ಬಟ್ ಆದರೂ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇದ್ದೀರಾ ನೋಡಿ, ಸಮುದ್ರ ಮೇಲೆ ಹಾರ್ತಾ ಇದೆ. ಬೋಟೆಲ್ಲ ಸಣ್ಣ ಕಾಣಿಸ್ತಿದೆ ನೋಡ್ರಿ, ಇಲ್ಲಿ ಚಿಕ್ಕ ಬೋಟು. ಜೂಮ್ ಹಾಕ್ತೀನಿ, ಕಾಣಿಸುತ್ತೆ ಅಲ್ವಾ ನೋಡಿ. ಒಳ್ಳೆ ವ್ಯೂ ಬಂತು. ಯಾಕೋ ವಿಡಿಯೋ ಮಾಡಬೇಕು ಅನ್ನಿಸ್ತು ರೀ. ಸಖತ್ತಾಗಿದೆ ವ್ಯೂ ಮಾತ್ರ. ವಾವ್, ಏನು ಸಖತ್ತಾಗಿದೆ ಗೊತ್ತಾ ಅದು. ನೀವು ನೋಡ್ತಾ ಇದ್ದೀರಾ, ಮೇಲೆ ಚಂದ್ರ, ಕೆಳಗೆ ಒಳ್ಳೆ ಮೋಡ ಕಾಣಿಸ್ತದೆ. ಮೋಡ ಒಳಗಡೆ ಎಂಟ್ರಿ ಆಯ್ತು ಇವಾಗ. ವಾ 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 ವಾ, ನೋಡ್ತಾ ಇದ್ದೀರಲ್ಲ ನೀವು, ಒಳ್ಳೆ ಕ್ಲೈಮೇಟ್ ಇದೆ ರೀ ಮಾತ್ರ. ಫುಲ್ಲು ಮೋಡ ಇದೆ. ಮೋಡ ಒಳಗಡೆ ಹೋಗ್ತಿದ್ರೆ ಭಯ ಆಗ್ತೈತೆ. ಆದರೆ ಈ ಮೋಡ ಇದ್ರೆ ಏನು ಗೊತ್ತಾ ಪ್ರಾಬ್ಲಮ್ಮು, ಫ್ಲೈಟು ಒಂದು ಸ್ವಲ್ಪ ಜರ್ಕ್ ಹೊಡಿಯುತ್ತೆ, ಶೇಕ್ ಆಗುತ್ತೆ. ಸೊ ಆ ಶೇಕಿಗೆ ನಾವು ಒಂಥರ ಭಯ ಆಗುತ್ತೆ ರೀ ನಿಜವಾಗ್ಲೂ. ಅದೊಂದು ಬಿಟ್ಟರೆ ಇನ್ನೇನು ಫ್ಲೈಟಲ್ಲಿ ತೊಂದರೆ ಇಲ್ಲ. ನೋಡೋದಕ್ಕೆ ಭಾಳ ನಾವೇ ಮೋಡದೊಳಗಡೆ, ಆಕಾಶದೊಳಗಡೆ ಹೋದಂಗಿರುತ್ತೆ. ಈ ಮೋಡ ಬಂದಾಗ ಈ ಪೈಲಟ್ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲಾಡಿಸ್ತಾನೆ. ನೀವು ನೋಡ್ತಾ ಇರ್ಬೋದು, ಒಳ್ಳೆ ವ್ಯೂ ಇದೆ, ಒಳ್ಳೆ ಮೋಡ ಇದೆ ನೋಡಿ. ಮೋಡ ಒಳಗಡೆ ಫ್ಲೈಟ್ ಹೋಗ್ತಾ ಇದೆ, ಏನೂ ಕಾಣಿಸ್ತಾನೆ ಇಲ್ಲ. ಇವಾಗ ಸ್ವಲ್ಪ ಭೂಮಿ ಕಾಣಿಸ್ತು. ಇವಾಗ ನಿಮಗೆ ಮೇಲೆ ಮೋಡ, ಮಧ್ಯದಲ್ಲಿ ನಾವಿದ್ದೀವಿ, ಕೆಳಗಡೆ ಭೂಮಿ. ನೋಡ್ರಿ ಏನು ಸಖತ್ತಾಗಿದೆ ಗೊತ್ತಾ ವ್ಯೂ ಮಾತ್ರ. ಭಾಳ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ. ಸೊ ಇದು ನೋಡಿ, ಫೈನಲ್ ಆಗಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದ್ವಿ. ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಟರ್ಮಿನಲ್ 2 ಹೋಗುತ್ತಿದ್ದು. ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುತ್ತೆ, ಹೊಸ ಏರ್ಪೋರ್ಟಿಗೆ. ಅದಂತ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರಿ. ಆದರೂ ಫ್ಲೈಟು ಇದು ತುಂಬ ಅಳ್ಳಾಡ್ತಾ ಇದೆ, ತುಂಬ ಶೇಕ್ ಆಗುತ್ತೆ ರೀ. ಬೇರೆ ಪೈಲಟಲ್ಲಿ ಎಷ್ಟು ಚೆನ್ನಾಗಿ ಲ್ಯಾಂಡ್ ಮಾಡ್ತಾರೆ, ಒಂದು ಸ್ವಲ್ಪ ಲ್ಯಾಂಡಿಂಗು ಹೆವಿ ಶೇಕ್ ಆಗ್ತಿದೆ. ಎಷ್ಟು ಲ್ಯಾಂಡಿಂಗ್ ಮಾಡೋಕ್ಕೆ ಬರ್ತಾನೆ ಅವನಿಗೆ. ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ, ಒಂಥರ ಈ ಏನಂತಾರೆ, ತುಂಬ ಅಂದರೆ ತುಂಬ ಇದು ಮಾಡ್ತಾ ಇದ್ದಾನೆ, ಶೇಕಿಂಗ್ ತುಂಬ ಆಗ್ತಿದೆ ಇದು. ಫೈನಲ್ ಆಗಿ ಲ್ಯಾಂಡಿಂಗ್ ಆಯಿತು. ಫೈನಲ್ ಆಗಿ ಲ್ಯಾಂಡಿಂಗ್ ಆಯಿತು ನಮ್ಮ ಬೆಂಗಳೂರು ಏರ್ಪೋರ್ಟ್ಗೆ. ಹೆಂಗೋ ಸೇಫಾಗಿ ಲ್ಯಾಂಡ್ ಮಾಡಿಸ್ತಪ್ಪ. ಭಯ ಆಗ್ತಿತ್ತು ನನಗೆ ಅವಾಗಿಂದ. ತೇಲ್ ಒಳ್ಳೆ ಹೆಂಗಾಗ್ತಿತ್ತಂದರೆ ಫುಲ್ ಮೋಡ ಇತ್ತು, ಸಿಕ್ಕಾಪಟ್ಟೆ ಟ್ರಾವೆಲ್ ಆಗಿದ್ದೀವಲ್ವಾ. ಸೊ ಹಂಗಾಗಿ ನೆಕ್ಸ್ಟು ಫ್ಲೈಟ್ ಹತ್ಬೇಕಾದ್ರೆ ನಾನು ನಿಮಗೆ ಅದನ್ನು ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನಾನು ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೂ ಅಷ್ಟೇ, ಅದನ್ನು ಟೈಮ್ ಸಾಲಿಲ್ಲ ನನಗೆ, ಯಾಕಂದರೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅರ್ಜೆಂಟಲ್ಲಿ ಫ್ಲೈಟ್ಗೆ ಬರೀ 40 ನಿಮಿಷ ಟೈಮ್ ಇತ್ತು, ಅಷ್ಟರಲ್ಲಿ ಆಗಲ್ಲ ಅಂದ್ಬಿಟ್ಟು
ಸ್ವಲ್ಪ ಡಿಲೇ ಮಾಡಿದ್ರು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ಹೋಗಿ ಗಾಡಿ ತೊಗೊಂಡು ಸೀದಾ ಮನೆಗೆ ಹೋಗೋದು. ಓಕೆ, ಇಲ್ಲಿಗೆ ಈ ನನ್ನ ಕೊನೆಯ ವಿಡಿಯೋ ಮುಗಿಯುತ್ತೆ. ಏನಾದರೂ ಒಂದು ಔಟ್ಸೈಡ್ ಚೆನ್ನಾಗಿದ್ದರೆ ಒಂದು ವೀಡಿಯೋ ಹಾಕ್ತೀನಿ ನೋಡಿ. ನೆಕ್ಸ್ಟು ನನ್ನ ವೀಡಿಯೋಗೆ ವೆಯ್ಟ್ ಮಾಡ್ತಾಯಿರಿ. ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೆ ನಾನು ರೆಡಿ ಇರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟಾಟಾ. ಫ್ರೆಂಡ್ಸ್, ನೀವು ನೋಡ್ಬೋದು ಈಗ ನಾವು ಟರ್ಮಿನಲ್ 2 ಅಲ್ಲಿ ಇದ್ದೀವಿ. ಸೊ ನಾವು ಟರ್ಮಿನಲ್ 1 ಅಲ್ಲಿ ಬೆಳಿಗ್ಗೆ ಹತ್ತಿದ್ದು. ಸೊ ಈಗ ನಾವು ಅಲ್ಲಿಗೆ ಹೋಗಬೇಕು. ಓಕೆ, ಪಾರ್ಕಿಂಗ್ ಇದೆ.